KN ರಾಜಣ್ಣ ಅವರ ಮನೆಗೆ ಮುಖ್ಯಮಂತ್ರಿಗಳು ಹೋಗಿ ಊಟಕ್ಕೆ ಹೋಗುವಂಥದ್ದು ಯಾಕಷ್ಟು ಮುಖ್ಯ ಆಗುತ್ತೆ? KN ರಾಜಣ್ಣ ಸಚಿವ ಸಂಪುಟದಿಂದ ವಜಾ ಆಗಿದ್ದಾರೆ. ಏನು ಮಾಡಿದ್ದಕ್ಕೆ ವಜಾ ಆಗಿದ್ದಾರೆ? ರಾಹುಲ್ ಗಾಂಧಿಯವರ ಮನಸ್ಸಿಗೆ ಬೇಜಾರಾಗುವಂಥ ಹೇಳಿಕೆ ಕೊಟ್ಟಿದ್ದಕ್ಕೆ, ರಾಷ್ಟ್ರೀಯ ಕಾಂಗ್ರೆಸ್ನ ನಿಲುವಿನ ತದ್ವಿರುದ್ಧ ನಿಲುವನ್ನು ತೋರ್ಪಡಿಸಿದ್ದಕ್ಕಾಗಿ ಅವರು ವಜಾ ಆಗಿರೋದು. ಏನು ನಿಲುವು ಅಂತ ಗೊತ್ತು, ಮತಗಳ್ಳತನದ ಆರೋಪನ ರಾಹುಲ್ ಗಾಂಧಿಯವರು ಮಾಡ್ತಾ ಇದ್ರು. ಅರೆ ನಾವು ಅಧಿಕಾರದಲ್ಲಿದ್ದಾಗಲೇ ಅಲ್ವೇನ್ರಿ, ನಾವು ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಾಗಲೇ ಅಲ್ವಾ ಮತಪಟ್ಟಿ ಪರಿಷ್ಕರಣೆ ಆಗಿದ್ದು, ಆವಾಗ ನಾವೇನು ಮಲ್ಕೊಂಡಿದ್ವಾ ಅಂದ್ಬಿಟ್ರು ರಾಜಣ್ಣ. ಅವರಿಗೆ ರಾಜೀನಾಮೆ ಕೊಡ್ತೀನಿ ರೀ, ಗೌರವಯುತವಾಗಿ ಹೊರಗೆ ಕಳಿಸಿ ನನ್ನನ್ನು ಅಂದರೂ ಯಾರೂ ಕೇಳಿಸ್ಕೊಳ್ಳಿಲ್ಲ. ಸ್ಪಷ್ಟವಾಗಿ ದಿಲ್ಲಿಯಿಂದ ಆದೇಶ ಇತ್ತು ಅವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಅಂತ. ವಜಾ ಮಾಡಿಬಿಟ್ರು ರಾಜಣ್ಣ ಅವರನ್ನು. ಆ ರಾಜಣ್ಣ ಅವರ ಮನೆಗೆ ಸಿದ್ದರಾಮಯ್ಯನವರು ಊಟಕ್ಕೆ ಹೋಗ್ತಾ ಇದ್ದಾರೆ. ಬಿಡಿಸಿ ಹೇಳಬೇಕಾಗಿಲ್ಲ, ರಾಜಣ್ಣ ಸಿದ್ದರಾಮಯ್ಯನವರ ಅತ್ಯಂತ ಸ್ಟಾಂಚ್ ಸಪೋರ್ಟರ್, ಪರಮ ಅಂದರೆ ಪರಮ ಬೆಂಬಲಿಗ. ಈ ಮಾಸ್ ಲೀಡರ್ಗಳು ತಮ್ಮ ಬೆಂಬಲಿಗರ ಬೆನ್ನಿಗೆ ಸದಾ ನಿಲ್ತೀವಿ ಅನ್ನುವುದನ್ನು ತೋರಿಸುವ ಮೂಲಕ ಬೇರೆಯವ್ರಿಗೂ ಒಂದು ಮೆಸೇಜಿಂಗ್ ಕೊಡ್ತಾ ಇರ್ತಾರೆ. ಆ ಮೆಸೇಜಿಂಗ್ನ ಭಾಗ ಆಗಿದ್ರೂ ಕೂಡ ಏನು ಆಶ್ಚರ್ಯ ಪಡಬೇಕಾಗಿಲ್ಲ. ಸಿದ್ದರಾಮಯ್ಯನವರು ಕೆಲವರು ಹೇಳ್ತಾರೆ ಶಕ್ತಿ ಮೀರಿ ಪ್ರಯತ್ನ ಪಟ್ಟರು ರಾಜಣ್ಣನ ಉಳಿಸ್ಕೊಳ್ಳೋದಕ್ಕೆ ಕ್ಯಾಬಿನೆಟ್ನಲ್ಲಿ, ಬಟ್ ರಾಹುಲ್ ಗಾಂಧಿ ಅವರು ನಿರ್ಧಾರ ಮಾಡಿದ್ದಕ್ಕೆ ಏನು ಮಾಡೋದಕ್ಕಾಗಲಿಲ್ಲ ಅಂತ. ಇನ್ನು ಕೆಲವರು ಹೇಳ್ತಾರೆ ಆಶ್ಚರ್ಯ, ಸಿದ್ದರಾಮಯ್ಯನವರು ಅಷ್ಟಾಗಿ ಪ್ರಯತ್ನ ಪಡಲಿಲ್ಲ ಅಂತ. ಅದನ್ನು ಹೆಂಗೆ ಕನ್ವೆ ಮಾಡಬೇಕು ಹಂಗೆ ರಾಜಣ್ಣ ಅವರಿಗೆ ಕನ್ವೆ ಮಾಡ್ತಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತ ವಾದಿಸ್ತಾ ಇರುವವರಲ್ಲಿ ರಾಜಣ್ಣ ಪ್ರಮುಖರು. ಅವರ ಮನೆಗೆ ಊಟ